ನಮಸ್ಕಾರ ರೀಪ್ಪ ಎಲ್ಲರಿಗೂ. ಜವಾರಿ ಕಾಕ ಏನು ಸುದ್ದಿ ತೊಗೊಂಬಂದು ನಾನು ಉತ್ತರ ಕರ್ನಾಟಕದ ಒಬ್ಬ ಶಾಸಕ ತೇರದಾಳ ಮತಕ್ಷೇತ್ರದಾಗ 150 ಎಕರೆ ಜಮೀನು ಆಕ್ರಮ ಆಸ್ತಿ ಪಾಸ್ತಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಇರ್ಬೇಕಂತಾರ ಆರೋಪ ಮಾಡ್ಯಾರ ರಾಜು ದೇಸಾಯಿ ಅನ್ನುವ ಒಬ್ಬ ಸಮಾಜ ಸೇವಾ ಕಾರ್ಯಕರ್ತ. ನೋಡ್ರಿ, ಒಬ್ಬ ಶಾಸಕನ ಅನೇಕ ಬಾರಿ ಹೇಳಿ ಸುವರ್ಣಸೌಧದಾಗ ಲೈವ್ ಮುಖಾಂತರ ಯಾವ ಶಾಸಕ ಅಧಿಕಾರ ಬರೋಕ್ಕಿಂತ ಮುಂಚಿತ ಏನು ಅಫಿಡೇಟ್ ಲೋಕಾಯುಕ್ತ ಕಳಿಸಿರ್ತಾನೆ, ಆಮೇಲೆ ಜಿಲ್ಲಾಧಿಕಾರಿ ಕಚೇರಿಗೆ ತನ್ನ ಆಸ್ತಿ ಪಾಸ್ತಿ ಎಷ್ಟು ಕಳಿಸಿರ್ತಾನೆ, ಅದರ ಆಧಾರದ ಮೇಲೆ ಈಗ ಬೇನಾಮಿ ಆಸ್ತಿಗಳು ಸಿಕ್ಕು ಅಂದ್ರೆ ಏನು ಮಾಡ್ಬೇಕ್ರಿ? ಆ ಶಾಸಕನ ಒಳಗೆ ಹಾಕಬೇಕಲ್ರಿ. ಒಳಗೆ ಹಾಕಿ ಏನು ಮಾಡ್ಬೇಕು? ಅಪರಾಧಿ ಮತ್ತು ಆರೋಪಿಗಳಿಗೆ ಯಾವ ಶಿಕ್ಷೆ ಕೊಡ್ತಾರೆ ಒಳಗೆ? ಹಂಗೆ ಅದನ್ನು ಸುಳ್ಳು ಪತ್ತೆ ಮಾಡು ಯಂತ್ರದ ಮೇಲೆ ಆ ಶಾಸಕನ ಕುಂಡಿಸಿರಂದ್ರೆ ಕರೆಂಟ್ ಕೊಟ್ರೆ ಎಲ್ಲ ಹೇಳೇ ಬಿಡ್ತಾರೆ. ಅದು ಸುಳ್ಳು ಪತ್ತೆ ಮಾಡುವಂಥ ಯಂತ್ರ ನವದೆಹಲಿಯಿಂದ ಏನು ಬರಾಕತ್ತೈತ್ರಿ. ಇನ್ನು ಸ್ವಲ್ಪ ದಿವಸನ್ಯಾಗ ಆಕ್ರಮ ಆಸ್ತಿ ಪಾಸ್ತಿ ಯಾರ್ಯಾರು ಮಾಡ್ಯಾರ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಹಣವನ್ನು ಕಮಿಷನ್ ಆಧಾರದ ಮೇಲೆ ಲೂಟಿ ಮಾಡುವ ಇಂಥ ಶಾಸಕರಿಗೆ ಶಿಕ್ಷೆ ಆಗ್ಬೇಕಲ್ರಿ. ಇದರ ಸಲುವಾಗಿ ಸಮಾಜ ಕಾರ್ಯಕರ್ತರು ಈಗ ಸಾರ್ವಜನಿಕ ಹಿತಾಸಕ್ತಿ ಆಧಾರದ ಮೇಲೆ ಅನೇಕ ದಾಖಲೆಗಳ ಜೊತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು PIL ಹಾಕೋ ಸಲುವಾಗಿ ತಯಾರಿ ಮಾಡಾಕತ್ತಾರ್ರಿ. ಇನ್ನು ಅದು ತಯಾರಿ ಮಾಡ್ರನ್ನ ಯಶಸ್ಸು ಸಾಧಿಸ್ತೈತಿ. ನೋಡ್ರಿ, ಲೋಕಾಯುಕ್ತ ಕಾಯ್ದೆ ಬಗ್ಗೆ ಒಂದು ಮಾತು ಹೇಳ್ತಾನೆ ನಿಮಗೆ ಕೇಳ್ರಿ. ಕೆಲವು ಅಧಿಕಾರಿಗಳದ್ದು ದಾಳಿ ಮಾಡ್ತಾರೆ ಅವರು. ಶಾಸಕು ಅಲ್ಲಿ ಸಾರ್ವಜನಿಕ ಪ್ರತಿನಿಧಿ ಅಂತೇಳಿ ಅವ್ನು ಪಗಾರ ತೊಗೋತಾನೆ, ಪೆನ್ಷನ್ ತೊಗೋತಾನೆ, TADA ತೊಗೋತಾನೆ, ಪ್ರತಿಯೊಂದು ಸವಲತ್ತು ಸರ್ಕಾರದ ತೊಗೋತಾನೆ ಅಂದಮೇಲೆ ಅವು ಒಬ್ಬ ಸರ್ಕಾರಿ ನೌಕರಸ್ಥ ಇದ್ದಂಗೆ. ಒಂದು ದಾಳಿದಾಗ ಹೇಳ್ತಾನೆ ನಿಮಗೆ, ಆ ಬೃಹತ್ ಬಂಗಲೆಗೆ ಒಂದು ದಾಳಿ ಹಾಕೈತಿ ಲೋಕಾಯುಕ್ತ ದಾಳಿದೊಂದು ದಾಖಲೆ ಹೇಳಕತ್ತನ್ನ. ವೆಂಕಟಾಚಲಯ್ಯ ಸಾಹೇಬರಿದ್ದಾಗ ನ್ಯಾಯಮೂರ್ತಿ ಜಸ್ಟಿಸ್ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿ ವೆಂಕಟಾಚಲಯ್ಯವರು ಒಂದು ದಾಳಿ ಮಾಡಿಸ್ತಾರೆ. ದಾಳಿ ಮಾಡಿಸಿದ ಮೇಲೆ ಸ್ವತಃ ಅವರು ಬರ್ತಾರೆ, ನೆಟ್ಟಿಗೆ ಅಡುಗೆ ಮನೆಗೆ ಹೋಗ್ತಾರೆ, ಹಾಲು ಎಷ್ಟು ದಿವಸ ತೊಗೋತಾರೆ ಕೌಂಟ್ ಮಾಡ್ತಾರೆ, ಚಪ್ಪಲ್ ನೋಡ್ತಾರೆ, ಸಾವಿರಾರು ಜೋಡಿ ಚಪ್ಪಲ್ ಇರ್ತಾವೆ, ಚಪ್ಪಲ್ದು ಕೌಂಟ್ ಮಾಡ್ತಾರೆ. ಆಮೇಲೆ ನಾಯಿ ಸಾಕಿರ್ತಾರೆ ರೀ. ದೈನಂದಿನವಾಗಿ ನಾಯಿಗೆ ಎಷ್ಟು ಖರ್ಚೈತಿ, ಅದಕ್ಕೆ ಮಾಂಸ ಹಾಲ ಎಷ್ಟು ಹಾಕ್ತಾರೆ ಅದನ್ನು ನೋಡ್ತಾರೆ, ಎಷ್ಟು ಬೆಡ್ರೂಮ್ ನೋಡ್ತಾರೆ, ಎಷ್ಟು ಬೆಡ್ಶೀಟ ಗಾದಿ ಬನಿಯಾನ ಅಂಡರ್ವೇರ್ ಸಹಿತ ಕೌಂಟ್ ಮಾಡ್ಯಾರ್ರಿ. ಹಂಗಾದ್ರೆ ಲೋಕಾಯುಕ್ತ ಕಾಯ್ದೆ ಪ್ರಕಾರ ಯಾವ ಶಾಸಕ ಇರಲಿ, ಯಾವ ಅಧಿಕಾರಿ ಇರಲಿ, ಅವ ಎಷ್ಟು ಬನಿಯಾನ ಅಂಡರ್ವೇರ್ ಹಾಕೊಳಕತ್ತಾನ ಅದನ್ನು ಕೌಂಟ್ ಮಾಡಬೇಕು. ಇವಂದು ಆದಾಯ ಎಷ್ಟು? 4 ಅಂಡರ್ವೇರ್ 4 ಬನಿಯಾನ ಅದ್ರ ಆತ್ರಪ್ಪ. ಇಲ್ಲಿ 100 ಅಂಡರ್ವೇರ್ 100 ಬನಿಯಾನ, 100 ಜುಬ್ಬ, 100 ಪೈಜಾಮ್ಗಳ, 100 ಕಾರ್ಗಳ, ಐಷಾರಾಮಿ ಜೀವನ, ಹೋಟೆಲ್ ಖರ್ಚ, ದುಂದು ವೆಚ್ಚ, ಮೋಜ್ ಮಜಾ ವೆಚ್ಚ, ಗೋವಾ ಪಿಕ್ನಿಕ್ ಟೂರ, ಈ ಎಲ್ಲ ಶಾಸಕಗೆ ಸುಳ್ಳು ಪತ್ತೆ ಯಂತ್ರ ಮತ್ತು ಅಂದು ಕೊಂಡಿಸಿದ್ವು ಅಂದ್ರೆ ಎಲ್ಲಿ ಕರೆಂಟ್ ಕೊಟ್ಟ ಅಲ್ಲಿ ಕ್ವಾಟ್ರ್ ಅಂದ್ರೆ ತಾನೇ ಬಾಯಿ ಬಿಡ್ತೈತ್ರಿ. ಹಿಂಗೆ ತೇರದಾಳ ಮತಕ್ಷೇತ್ರದ ಸಿದ್ದು ಸೌದಿ ಮೇಲೆ ಒಂದು ದೊಡ್ಡ ಮಹಾ ಆರೋಪ ಬಂದೈತಿ. ಎಲ್ಲ TV ಚಾನಲ್ದಾಗ ಬಂದೈತ್ರಿ, ನೋಡಿ ತೋರ್ಸಾಕತ್ತಾನೆ. ಆದ್ರೆ ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು? ಲೋಕಾಯುಕ್ತದವರು ಮಾತ್ರ. ತಕ್ಷಣ ಲೋಕಾಯುಕ್ತದವರು ಯಾರು ಅರ್ಜಿ ಕೊಡ್ಬೇಕಂತ ಏನು ಕಾಯ್ದೆ ಇಲ್ಲ. ಸ್ವಯಂ ಪ್ರೇರಿತ ದೂರು ದಾಖಲಿಸುವ ಮಟ್ಟು ತಕ್ಷಣ ವಿಚಾರಣೆಗೆ ಒಳಪಡಿಸ್ಬೋದು. 8 ಎಕರೆ ಹೊಲ ಇತ್ತು, ಪಿತ್ರಾರ್ಜಿತ ಆಸ್ತಿ ಎಷ್ಟಿತ್ತು, ಅಂತಮ್ರ ಆಸ್ತಿ ಎಷ್ಟಿತ್ತು, ಮೂಲ ಆದಾಯ ಎಷ್ಟು ಬರ್ತಿತ್ತು, ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬ್ತಿದ್ರಿ, ಸರ್ಕಾರಕ್ಕೆ ಆದಾಯ ಬರುವಂಥ ತೆರಿಗೆಗಳನ್ನು ಎಷ್ಟು ವಂಚನೆ ಮಾಡಿರಿ, ಯಾವ್ಯಾವ ಆಸ್ತಿ ನಿಮ್ಮ ಬೇನಾಮಿ ಅದಾವ್ರಿ ಸಾಹೇಬ್ರ. ನೀವು ಶಾಸಕರಾಗೋಕ್ಕಿಂತ ಮೊದಲ ಎಷ್ಟು ಅಂಡರ್ವೇರ ಬನಿಯಾನ ಇದ್ದು, ಈಗ ಶಾಸಕರಾದ ಮೇಲೆ ನಿಮ್ಮ ಅಂಡರ್ವೇರ ಬನಿಯಾನ ಮತ್ತು ಚಪ್ಪಲ್ಗಳ, ಕಾರುಗಳ, ಐಷಾರಾಮಿ ಜೀವನ ಎಷ್ಟೈತೆ ಅನ್ನೋದೆಲ್ಲ ಕೌಂಟ್ ಮಾಡ್ಬೇಕಲ್ರಿ. ಲೋಕಾಯುಕ್ತ ಕಾಯ್ದೆ ಹೇಳ್ತೈತ್ರಿ ಅದು. ದೈನಂದಿನವಾಗಿ 5 ರಿಂದ 6 ಲೀಟ್ರ್ ಹಾಲು ತೊಗೋತಿದ್ದ ಅವ ಅಧಿಕಾರಿ. ಆ 6 ಲೀಟ್ರದ 40 ರೂಪಾಯಿದಂತೆ ಲೆಕ್ಕ ಹಾಕಿದ ಮೇಲೆ ತಿಂಗಳಿಗೆ ಎಷ್ಟು ಆತ ಅನ್ನೋದು ಲೆಕ್ಕ ಹಾಕಿರಿ. ಇವಂಗೆ ಪಗಾರ ಎಟ್ಟ, ಇವಂದು ವೇತನ ಎಟ್ಟ. ಆ ನಾಯಿಗೆ ತಿಂಗಳ 5,000 ರೂಪಾಯಿ ಆಹಾರ ಹಾಕಬೇಕಾಗಿತ್ತು. ದೈನಂದಿನವಾಗಿ ಒಂದು 100 ರೂಪಾಯಿದ ಮಾಂಸ ಹಾಕಬೇಕಾಗಿತ್ತು. ಆ ನಾಯಿಗೆ ಹಾಲು, ಬ್ರೆಡ್, ಔಷಧ ಎಲ್ಲ ಲೆಕ್ಕ ಮಾಡಿ ನೋಡ್ರೆ ಇವನ ಆದಾಯಕ್ಕಿಂತ 4 ಪಟ್ಟು ಹೆಚ್ಚು ಖರ್ಚು ತೋರ್ಸಾಕೈತ್ರಿ. ಆವಾಗ ಅವನೇನು ಮಾಡಿರಿ, ಒದ್ದು ಒಳಗೆ ಹಾಕಿರಿ, ಟ್ರೀಟ್ಮೆಂಟ್ ಕೊಟ್ರಿ. ಟ್ರೀಟ್ಮೆಂಟ್ ಕೊಡ ಅಂತಲೇ ಯಾರ್ಯಾರ ಬೇನಾಮಿ ಆಸ್ತಿ ಯಾರ್ಯಾರ ಹೆಸರಲ್ಲೇ ಇಟ್ಟಿದ್ದೆಲ್ಲ ಬೊಗಳಿ ಬೆಟ್ಟ ಜೈಲು ಶಿಕ್ಷೆಯಾಗಿ ಆಸ್ತಿ ಜಪ್ತ್ ಆತ್ರಿ. ಇವೆಲ್ಲ ಘಟನೆಗಳು ಯಾಕೆ ಹೇಳಕತ್ತೀನಿ, ಇದು ಅಧಿಕಾರಿಗಳ ಜೊತೆ
ಶಾಸಕ ಮಹಾಶಯಗೂ ಅನ್ವಯ ಆಕೈತಿ. ಇದೇ ತೇರದಾಳ ಮತಕ್ಷೇತ್ರ ಸಣ್ಣ ಕ್ಷೇತ್ರ, 32-33 ಹಳ್ಳಿ ಇದ್ದಂಥ ಅಲ್ಲಿ ಅನೇಕ ಹಿತಚಿಂತಕರು, ಸಮಾಜ ಕಾರ್ಯಕರ್ತರು, ಬುದ್ಧಿಜೀವಿಗಳು, ಪುಣ್ಯವಂತರು, ಹೃದಯವಂತರು ನೆಲೆಸಿದಂಥ ಆ ತೇರದಾಳ ಮತಕ್ಷೇತ್ರದಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಜನರನ್ನು ಬೆರಗುಗೊಳಿಸಿದಂಥ, ಕರ್ನಾಟಕ ತೇರದಾಳ ನೋಡು ಹಂಗೆ ಮಾಡಿದಂಥ ಮಹಾನು ಘಟಾನುಘಟಿಗಳು ಅಲ್ಲಿ ವ್ಯಕ್ತಿ ಇರುವಾಗ ಈ ಸಿದ್ದು ಸೌದಿ ಮಹಾಶಯರ ಮೇಲೆ 150 ಎಕರೆ ಜಮೀನು ಐತೆ ಅಂಥೇಳಿ ಅವ್ರ ಮೇಲೆ ಒಂದು ದೊಡ್ಡ ಮಹಾ ಆರೋಪ ಬಂದೈತಿ. ಬೆಳಗಾವ್ಯಾಗ ಆಸ್ತಿ ಐತೆ ಅಂತಾರೆ. ಸುವರ್ಣಸೌಧ ಅಂತೇಳಿ 6 ಎಕರೆ ತೊಗೊಂಡಾರ ಅಂತಾರೆ. ಸುವರ್ಣಸೌಧ ಅಂತೇಳಿ 6 ಎಕರೆ ಅಂದ್ರೆ ಅದು ಕೋಟ್ಯಾಂತರ ರೂಪಾಯಿ ಆಸ್ತಿನ ರೀ. ಇವೆಲ್ಲ ಆಸ್ತಿ ಎಲ್ಲಿಂದ ಬಂದು ರೀ? ಎಷ್ಟು ಅನುದಾನ ಬತ್ತು, ಎಷ್ಟು ಕಮಿಷನ್ ಬತ್ತು, ಎಷ್ಟು PWD ಇಲಾಖೆಯಿಂದ ಬಂತು, RDPR ಬಂತು, ಪಂಚಾಯತ್ ರಾಜ್ ಇಲಾಖೆಯಿಂದ ಬಂತು, ವಾಟರ್ ಸಪ್ಲೈದಿಂದ ಬಂತು, ಅಗ್ರಿಕಲ್ಚರ್ದಿಂದ ಬಂತು, ರೇಷ್ಮೆ ಇಲಾಖೆದಿಂದ ಎಷ್ಟು ಬಂತು, ನೇಕಾರಿಕೆ ಅಭಿವೃದ್ಧಿ ನಿಗಮದಿಂದ ಎಷ್ಟು ಬಂತು, ಎಷ್ಟು ಖರ್ಚು ಹಾಕಿರಿ, ಎಲ್ಲಿ ಖರ್ಚು ಬಂತು, ಸುಳ್ಳು ಲೆಕ್ಕ, ಕಳ್ಳ ಬಿಲ್ಲು, TA DA ಗೌರವಧನ, ಹೋಗೋದು ಬರೋದು ಖರ್ಚು, ನಿಮ್ಮ ವಿಮಾನ ಟಿಕೆಟ್ ಯಾರು ಏನು ಮಾಡಿದರು, ಆದರೂ ನೀವು ಲಕ್ಷಾಂತರ ರೂಪಾಯಿ ತಿಂಗಳ ಪಗಾರ ತಗೋತೀರಿ ಒಬ್ಬ ಶಾಸಕನಾಗಿ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ನಿಮ್ಮ ಅಣ್ಣ ತಮ್ಮಂದಿರ ಪಾಲು ಬಂದೈತೆ ನನಗೆ 25 ಎಕರೆ, ಅದರಿಂದ ನಾನು ಆದಾಯ ಮಾಡಿದ್ದೀನಿ ಅಂಥೇಳಿ ಎಷ್ಟು ಬೆವರು ಸುರಿಸಿರಿ, ಎಷ್ಟು ನೇಗಲ ಹೊಡೆದ್ರಿ, ಎಷ್ಟು ಅಲ್ಲಿ ಮೆಹನತ್ ಮಾಡಿರಿ, ಎಷ್ಟು ನೀರು ಹಾಯಿಸಿರಿ. ಶಾಸಕರ ಉತ್ತರ ಕೊಡ್ಬೇಕು. ನೀವು ಜನಪ್ರತಿನಿಧಿ ಅದಿರಿ, 1 ಲಕ್ಷ ಮತ ನಿಮಗೆ ಜನ ಹಾಕಿರ್ತಾರೆ. ಶಾಸಕ ಆದ ತಕ್ಷಣ ಸಂವಿಧಾನ ಮೇಲೆ ಪ್ರಮಾಣ ವಚನ ತೊಗೊಂಡಿರ್ತೀರಿ. ಎಲ್ಲರನ್ನೂ ಸಮಾನತೆ ದಾರಿಯಿಂದ ನೋಡ್ತೀನಿ, ಯಾವುದೇ ಅವ್ಯವಹಾರ ಮಾಡೋದಿಲ್ಲ, ಯಾವ ತಪ್ಪು ಕೆಲಸ ಮಾಡೋದಿಲ್ಲ, ಸಂವಿಧಾನ ವಿರೋಧಿ ಕೆಲಸ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ವಚನ ತೊಗೊಂಡಿರ್ತೀರಿ. ಆ ಪ್ರಮಾಣ ವಚನಿಗೆ ಉಲ್ಲಂಘನೆ ಆಯ್ತು, ಇನ್ನು ಆ ಪ್ರಮಾಣ ವಚನದ ಶಾಪ ನಿಮಗೆ ಹತ್ತೈತಿ. ಇನ್ನು ಇದೇ ತೇರದಾಳ ಮತಕ್ಷೇತ್ರದವರ ಬೆವರಿನ ಹಣದಿಂದ ನೀವು 100 ಕೋಟಿ ಆಸ್ತಿ ಮಾಡಿರಿ ಅಂದ್ರೆ ನಿಮಗೆ ತಕ್ಕ ಶಿಕ್ಷೆ ಆಗತೈತಿ, ಠೇವಣಿ ನಷ್ಟ ಆಕೈತಿ. ನೀವು ಎಲ್ಲಿ ಹೋಗೋದು ಬರ್ತೈತಿ ಗೊತ್ತೈತಿರಲ್ಲ, ಮಾಮನ ಮನೆಗೆ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಬರ್ತೈತಿ. ಇವರೇನು ಬಿಡಂಗಿಲ್ಲ ರೀ. ರಾಜೇಂದ್ರ ದೇಸಾಯಿ ಅನ್ನೋ ಬೆನ್ನ ಹತ್ಯಾನ, ಇನ್ನು ಬೆಂಬಿಡದ ಭೂತ ಇದು ಒಂದು ಕೊರೋನಾಗತ್ತೆ ಬೆನ್ನು ಹತ್ತೈತಿ, ಏನು ಬಿಡುವುದಿಲ್ಲ. ಎಷ್ಟು 1000 ಕೋಟಿ ಆಸ್ತಿ ಮಾಡಿದರೂ ಸಹಿತ 2 ರೊಟ್ಟಿ 1 ಬಟ್ಟಲ ಅನ್ನದ ಜೀವನ ಎಲ್ಲ ಬಿಟ್ಟು ಹೋಗುವುದು. ಇಲ್ಲಿ ದೇಣಿಗೆ ಕೊಟ್ಟಂಥ ಸ್ಮಶಾನದಲ್ಲೇ ನಿಮ್ಮನ್ನು ಹೋಗಿತಾರ. ಇದೇ ಚಟ್ಟ ಕಟ್ಟುವಾಗ ಸಹಿತ ಎಲ್ಲರೂ ಕೂಡಿ ಬರುವಾಗ ಅಲ್ಲಿ ಪಂಚಾಯಿತಿಯಿಂದ ತಂದಂಥ ವಿಮಾನ ತೊಗೊಂಡು ಬಂದು ಹೋಗ್ತಾರ್ರಿ. ಇವೆಲ್ಲ ಏನು ವಿಚಾರ ಮಾಡ್ತಾರೆ? ನಿಮ್ಮ ಆಡಿ ಕಾರ, ರೋಲ್ಸ್ ರಾಯ್ ಕಾರ, ನಿಮ್ಮ ಇನೋವಾ ಕಾರ, ಸ್ಮಶಾನ ತಕ ನಿಮ್ಮನ್ನು ಹೆಣ ಒಯ್ಯಕ್ಕೆ ಇರೋದಿಲ್ಲ. ಯಾವುದೇ ಶ್ರೀಮಂತ ಅಕ್ರಮ ಗಳಿಸಿದಂಥವನ ಹೆಣವನ್ನು 4 ಮಂದಿನ ಒಯ್ತಾರೆ ವಿನಃ ನಿಮಗೇನ ಆಡಂಬರದಿಂದ ಅಲ್ಲಿ ಒಯ್ಯೋದಿಲ್ಲ. ಅದೇ ಇವತ್ತು ನೋಡ್ರಿ, ಭಾರತ ದೇಶದಾಗ ಎಷ್ಟೋ ಶ್ರೀಮಂತರು ಇರ್ಬೋದು, ನನ್ನದೇ ಆದಂಥ ಸ್ವಂತ ಸ್ಮಶಾನ ಯಾರ್ದೈತನ್ನು ತೋರಿಸ್ಕೊಡ್ರಿ, ಅದಕ್ಕೆ ನಾ ನಿಮಗೆ ಬೆಂಬಲ ಕೊಡ್ತೀನಿ. ದಾನ ಧರ್ಮದ ಮುಖಾಂತರ ಸರ್ಕಾರದಲ್ಲಿ ಅರ್ಜಿ ಸಲ್ಲಿಸಿ ನಮ್ಮ ಸಮಾಜಕ್ಕೆ ಸ್ಮಶಾನ ಬೇಕು, ಉಚಿತ. 1000 ಕೋಟಿ ಸರ್ದಾರ್ಗಳು 10 ಎಕರೆ ಸ್ಮಶಾನ ಸಲುವಾಗಿ ಮೀಸಲಿಡಂಗಿಲ್ಲ. ಆದರೆ ಇವತ್ತು 5/7 ತೆಗ್ಗ ಸಲುವಾಗಿ 100 ಕೋಟಿ ಎಷ್ಟೋ ಸುಳ್ಳುಗಳನ್ನು ಹೇಳಿ, ಎಷ್ಟೋ ಜನರನ್ನು ಯಮಾರಿಸಿ, ಎಷ್ಟೋ ಜನರನ್ನು ಬಾಯಿ ಮುಚ್ಚಿಸಿ, ಬಡ ಜನರ ರಕ್ತ ಕುಡಿದು, ಅವರ ಬೆವರಿನ ಹಣ ತಿಂದು ಇವತ್ತು ನೀವು ಐಷಾರಾಮಿ ಜೀವನ ಮಾಡಾಕತ್ತೀರಿ. ನಿಮಗೆ ಅರಿವಿ ತಂದು ಕೊಡೋ ಒಬ್ಬ, ನಾಷ್ಟ ತಂದು ಕೊಡೋ ಒಬ್ಬ, ನೀರು ಕಾಸಿ ಕೊಡೋ ಒಬ್ಬ, ಬೆನ್ನು ತಿಕ್ಕಾಕ ಒಬ್ಬ, ಆಮೇಲೆ ಮುಂದೆ ಒಯ್ಯಾಕೆ 4 ಮಂದಿ ಬೇಕು. ಆ 4 ಮಂದಿಯ ಜನಪ್ರಿಯತೆಯಲ್ಲಿ ಗಳಿಸ್ತೀರಿ. ಯಾವಾಗಲೂ ಸ್ಮಶಾನಕ್ಕೆ ಹೋಗೋ ಟೈಮ್ದಾಗ ಭಾಳ ಜನ ಕೂಡಿರಂದ್ರೆ ಆವಾಗ ಅಂತಾರ ಜನ ಎಷ್ಟು ಜನರ ಮನ್ನಣೆ ಗಳಿಸಿದ್ದ. ಇವತ್ತು ಅದೇ ಪಾಪದ ಕರ್ಮದ ಫಲ, ಆ ಪಾಪವನ್ನು ತೊಳ್ಕೊಂಡಂಗಾತು. 1000 ಜನ ಸೇರ್ಯಾರವನ್ನ ಅಂತಿಮ ಯಾತ್ರೆಗೆ ಅಂತಾರೆ. ಅದರ ಸಲುವಾಗಿ ನಾವು ಬಂದೇವಿ ಈ ಭೂಮಿಗೆ ಜನಸೇವೆ ಮಾಡಲಕ್ಕ. ಜನಸೇವೆ ಮಾಡಲ್ದನ ಬಡ ಜನರ ರಕ್ತ ಕುಡಿದು 100 ಎಕರೆ ಜಮೀನು, ಐಷಾರಾಮಿ ಬಂಗ್ಲೆಗಳು, ಏನು ನಿಮ್ಮ ಫರ್ನಿಚರ, ಏನು ನಿಮ್ಮ ಡಂಬಾಚಾರ, ಏನು ನಿಮ್ಮ ಐಷಾರಾಮಿ ಎಲ್ಲ ಬಿಟ್ಟು ಇಲ್ಲೇ ಹೋಗೋದಲ್ರಿ ಸಿದ್ದು ಸೌದಿ ಸಾಹೇಬ್ರ. ಯಾವ ಸಿದ್ದು ಸೌದಿ ಒಬ್ಬ ಶಾಸಕಲ್ರಿ, ಯಾರ್ಯಾರು ಅಕ್ರಮ ಆಸ್ತಿ ಗಳಿಸ್ಯಾರ ಎಲ್ಲರಿಗೂ ಅನ್ವಯ ಆಕೈತಿ. ಆದ್ರೆ ನಿಮ್ಮ ಮೇಲೆ ಮಹಾ ದೊಡ್ಡ ಆರೋಪ ಬಂದೈತೆ ಅಂದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ನೀವೇನು ಕೊಟ್ಟೇರಿ ಅದನ್ನು ತೋರಿಸ್ಬೇಕಿರಲ್ಲ. ಆ ಕ್ರಿಯೆಗೆ ಪ್ರತಿಕ್ರಿಯೆನೂ ಕೊಟ್ಟೇರಿ.
ಅದರ ಜೊತೆ ನಿಮ್ಮ ಪುತ್ಳಿ ಸಹಿತ ಅಲ್ಲಿ ತೀರ್ದಾಳ್ದಾಗ ಸುಟ್ರು. ಯಾಕಂದ್ರೆ ಚುನಾವಣೆ ಸಮೀಪ ಬರಾಕತ್ತೈತಿ, ಯಾಕೆ ಎಡವಟ್ಟು ಮಾಡ್ಕೊಳಕತ್ತೀರಿ? 1-2-3 ಎಡವಟ್ಟುಗಳನ್ನ ಮಾಡ್ಕೊಂಡ್ರಿ, ಮುನ್ಸಿಪಾಲ್ಟಿ ಇಲೆಕ್ಷನ್ದಾಗೂ ಮಾಡ್ಕೊಂಡ್ರಿ. ಇವೆಲ್ಲ ಎಡವಟ್ಟು ಮಾಡ್ಕೊಳ್ಳೋ ಸಲುವಾಗಿ ಮುಂದೆ ನೀವೇನು ಕಾಯಮಿನ ಮನಿ ಹಿಡಿಯೋ ಸಲುವಾಗಿನ ಹೋಗಿದ್ರಿ. ಯಾಕಂದ್ರೆ ಬಡ ಜನ ಭಾಷಿಸುವಂಥ ತೀರ್ದಾಳ ಮತಕ್ಷೇತ್ರ, ನೇಕಾರಿಕೆ ಜನ, ಕೂಲಿಕಾರ ಜನ, ಬಡ ಜನ, ಇಂದ ತಂದು ದುಡಿಯೋರ ಜನ, ಗೌಂಡಿಗಳು, ಪೇಂಟ್ರ್ಗಳು, ಭಾಳ ಬಡತನದಿಂದ ಕೂಡಿದಂಥ ಆ ಜನರ ಶಾಪ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ ಶಾಪ ನಿಮಗೆ 2023 ತಗಲ್ತಂದ್ರೆ ನೆಟ್ಗ ಗಂಟು ಮೂಟೆ ಕಟ್ಕೊಂಡು ತೀರ್ದಾಳ ಬೆಟ್ಟ ಹೋಗೋದು ನೀವು. ತೀರ್ದಾಳದಾಗ ಇರಾಕ ನಿಮಗೆ ಅರ್ಹತೆ ಕೊಡುವುದಿಲ್ಲ. ಅಲ್ಲಿ ತೀರ್ದಾಳದಲ್ಲಿ ಮಹಾಶಕ್ತಿಶಾಲಿ ದೇವತೆಗಳ ಶಕ್ತಿ ಐತಿ. ಅದರಿಂದನೂ ನೀ ಎಚ್ಚರ ವಹಿಸ್ರಿ. ಆ ಎಚ್ಚರ ವಹಿಸಲಿಲ್ಲಂದ್ರೆ ಇನ್ನು ನಿಮ್ಮ ಭವಿಷ್ಯ ನಿಮಗೆ ನೀವು ರೂಪಣೆ ಮಾಡ್ಕೋಬೇಕು. ತೀರ್ದಾಳ ಮತಕ್ಷೇತ್ರದವ್ರು ಯಾವ ತೀರ್ಮಾನ ತಗೋತಾರ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ತೀರ್ದಾಳ ಮತಕ್ಷೇತ್ರದವ್ರ ಏನು ಮುಂದೆ ನೀವು ಯಾರನ್ನ ಶಾಸಕ ಮಾಡ್ಬೇಕು? ಎಂಥ ಶಾಸಕ ನಿಮಗೆ ಬೇಕು? ನಮ್ಮ ಕೂಗಿಗೆ ಸ್ಪಂದಿಸುವಂಥ ಶಾಸಕ ಬೇಕು. ನಾ ಯಾವುದೇ ಆಸ್ತಿ ಪಾಸ್ತಿ ಮಾಡುವುದಿಲ್ಲ, ಅಕ್ರಮ ಹಣ ಗಳಿಸೋದಿಲ್ಲ, ಬಂದಂಥ ಪಗಾರ ಸಹಿತ ಬಡವ್ರಿಗೆ ಹಂಚ್ತಾನಂತೇಳಿ ಅಫಿಡೇಟ್ ಮಾಡಿ ಕೊಟ್ಟಂಥ ಶಾಸಕನ ಮಾತ್ರ ಆರಿಸ್ತಾರೆ. ಅಂಥ 4-5 ಜನ ಅಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಗಳು ಅದಾರ. ಅದರಲ್ಲಿ ನೀವೇ ಒಂದು ನಿರ್ಣಯ ತೆಗೆದುಕೊಂಡು ಹೊರಗಿನವನ್ನ ಶಾಸಕ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲಿ ಅವ್ರನ್ನ ಶಾಸಕ ಮಾಡೋಕ್ಕೆ ಹೋಗ್ರಿ. ಅಲ್ಲಿ ಇದ್ದಂಥ ಕರ್ಮ ಭೂಮಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ಮತ ಕೊಡ್ರಿ. ಆ ಮತ ಕೊಟ್ಟ ತಕ್ಷಣ ನಾವು ಎಲ್ಲಿ ಓಡಿ ಬೆಂಗಳೂರು ದಿಲ್ಲಿ ಓಡಿ ಹೋಗೋದಿಲ್ಲ. ಅವನ ಆಸ್ತಿ ಅಲ್ಲೇ ಇರ್ತೈತಿ, ಅವನ ಮನೆಗೆ ಹೋಗಕ್ಕೆ ಬರ್ತೈತಿ. ಮಾಡ್ತೇರಿ ತೀರ್ದಾಳ ಮತಕ್ಷೇತ್ರದವ್ರ? ಹಂಗಾರ ಈ ಶಾಸಕನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದೋ ನನಗೆ ತಿಳಿಸಿರಲ್ಲ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖಡಕ ಕಾಕ ಯಾವಾಗಲೂ ಜವಾರಿ ಕಾಕ ಭಾಳ ನಿರೀಕ್ಷೆ ಮಾಡತ್ತೀರಿ ಕಾಕ, ಸುದ್ದಿ ಬರವಾತು ಅಂತೇಳಿ. ಈಗ ಸುದ್ದಿ ಇದನ್ನು ನೋಡ್ರಿ, ಅನಿಸಿಕೆ ತಿಳಿಸ್ರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ನಾನು ಶಾಸಕ ವಿರುದ್ಧ ಒಂದು ಆರೋಪ ಮಾಡಿದ್ದೀನಿ, ಅವರ ಅಕ್ರಮ ಆಸ್ತಿ ಬಗ್ಗೆ. ಈಗಲಾದ್ರೂ ಆ ಆರೋಪ ಮಾಡಿದ್ದಕ್ಕೆ ನಾನು ಬದ್ಧದನ್ನ. ಯಾಕಂದ್ರೆ ಅವರ ದಾಖಲೆಗಳು ನನ್ನ ಹತ್ರ ಅದಾವ. ಈಗ 2 ದಿನದಾಗ ನಾನು ಸಾಮಾಜಿಕ ಮಾಧ್ಯಮದಾಗ ನೋಡಾಕಿದ್ದೀನಿ. ಶಾಸಕರು ಇದ್ರೆ ಬುಕ್ ಮಾಡ್ಲಿಲ್ಲ ಅಂದ್ರೆ ನನ್ನ ಮ್ಯಾಗ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತಿರ್ತಾಳೆ. ಅವರ ಕಾರ್ಯಕರ್ತರು ನನಗೆ ಅಂಜಿಕೆ ಹಾಕಾಕ್ತಾರ. ಅದಕ್ಕೆಲ್ಲ ಅಂಜವಲ್ಲ, ಅದೆಲ್ಲ ಸಜ್ಜಿಲ್ದನ ಯುದ್ಧಕ್ಕೆ ಬಂದಿಲ್ಲ ಇಲ್ಲಿ. ಅವೆಲ್ಲ ಅವ್ರ ಕಡೆ ಅವ್ರು ಏನು ಬೇಕಲ್ಲ ಅಕ್ರಮ ಆಸ್ತಿಗಳು ದಾಖಲಾತಿಗಳು ನನ್ನ ಕಡೆ ಇದಾವ. ಅವರ ಜಮೀನು ವ್ಯಾಲ್ಯೂಯೇಷನ್ ನನಗೆ ಗೊತ್ತಾವ ಎಡ್ದವನದ. ಅದಕ್ಕೆ ಈಗಲಾದರೂ ಬದ್ಧವಾಗಿದ್ದೇನೆ. ನನ್ನ ಪಕ್ಷ ನನಗೇನು ಈ ಸಪೋರ್ಟ್ ಕೊಡಾಕ್ತಿರಲ್ಲ, ಇದಕ್ಕೆ ಸದಾ ನಾ ಪಕ್ಷಕ್ಕೆ ಚುನಾವಣೆಗೆ ಇರ್ತೀನಿ. ಮತ್ತು ನೀವು ಏನೋ BJP ಅವರ ಬೇಕಾದ್ರೆ ನನಗೆ ಅಂಜಿಕೆ ಹಾಕಿರಿ, ಅದಕ್ಕೆ ನಾನು ಸಿದ್ಧ ಅದೇನೆ. ಅದನ್ನು ನಾ ಎದುರ್ಸೋಕ್ಕೂ ತಯಾರದೇನೆ. ನಾ ಒಬ್ಬನೇ ಅದಕ್ಕೆ ಗಟ್ಟಿದ್ದೇನೆ. ಅದಕ್ಕೆ ನನ್ನ ಪಕ್ಷನೂ ಐತಿ ನನ್ನ ಹಿಂದೆ. ಅದಕ್ಕೆ ನಾ ಅಂದಂಗಿಲ್ಲ ಅವ್ರಿಗೆ. ಶಾಸಕರು ಒಂದು ಹೇಳಿಕೆ ಕೊಟ್ಟಾರ ನಿನ್ನೆ ಮೊನ್ನೆ ಬಂದಂಥ ರಾಜಕಾರಣಿ ಅಂತ ಹೇಳ್ಯಾರ ನನಗೆ. ನಾ ನಿನ್ನೆ ಮೊನ್ನೆ ಬಂದಿಲ್ಲ. ನಾವು ನಮ್ಮ ಮನ್ಯಾಗ ನಮ್ಮ ಅಜ್ಜ 62 TDB ಮೆಂಬರ್ ಅದಾರ. ದಿನಾದ್ರೂ ಹೋಗಿ ತಾಲೂಕಾ ಪಂಚಾಯತ್ ಜಮಖಂಡಿ ಒಳಗೆ ಬೋರ್ಡ್ ನೋಡತ್ತೇಳಿ ತವನಪ್ಪ ಹನುಮಣ್ಣವ್ರು ಅಂತೇಳಿ ನಮ್ಮ ಅಪ್ಪನ ಕಾಕ ಅವ್ರ. ನಾವು ವಂಶದಿಂದ ರಾಜಕೀಯ ಮಾಡ್ಕೊತ ಬಂದಾನೆ. ನಿನ್ನೆ ಮೊನ್ನೆ ಬಂದವ್ರ ಸಿದ್ದು ಸೌದಿಯವ್ರು ರಾಜಕೀಯಕ್ಕೆ. ಅವ್ರು ಯಾವಾಗ ಬಂದಾರ ಅನ್ನೋದು ಜನಕ್ಕೆ ಹೇಳಿಕೆ ಕೊಡ್ಲಿ. ಅವ್ರು ಒಬ್ಬರ ಬಗ್ಗೆ ಹಗುರವಾಗಿ ಮಾತಾಡಬೇಡಂತ ನಾ ಶಾಸಕರಿಗೆ ಒಂದು ವಿನಂತಿ ಹೇಳ್ತೇನೆ. ಅಷ್ಟು ತಿಳ್ಕೊಂಡೆ ಸ್ವಲ್ಪ ಚೆನ್ನಾಗಿ ಮಾತಾಡಿ. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನಿಮ್ಮ ಆಸ್ತಿ ಬಗ್ಗೆ ಏನು ನಾ ಹೇಳಿಕೆ ಕೊಟ್ಟಲ್ಲ, ಈಗಾದರೂ ಅದನ್ನು ಪ್ರೂಫ್ ಮಾಡ್ತೇನೆ. ಸ್ವಲ್ಪ ಟೈಮ್ ಕೇಳಿ ನಾ ಪೇಪರ್ಸ್ ತಗೋಕೆ ಲೋಕಾಯುಕ್ತ ಕೇಸ್ ಮಾಡಕ್ಕೆ ನಾ ಬೆಂಗಳೂರು ಹೊಂಟೇನ್ರಿ. ಸೋಮವಾರ ಅಥವಾ ಮಂಗಳವಾರ ಕೇಸ್ ಮಾಡ್ತೀನಿ. ಅದು ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಫೋನ್ ಹಚ್ಚೈತಿ, ಸರ್ ಸೌದಿಯವ್ರ ಆಸ್ತಿ ಇಲ್ಲೈತಿ, ಉದಾರಿ ತಗೋರಿತೇಳಿ ಮತ್ತೊಂದು 20-22 ಎಕರೆ ನನಗೆ ಉದಾರಿ ಕೊಟ್ಟದ. ಈಗ ನಿನ್ನೆ ಮೊನ್ನೆ 2 ದಿನದಾಗ ಅದಕ್ಕೆ ಅವ್ರು ಎಷ್ಟು ಅಕ್ರಮ ಆಸ್ತಿ ಮಾಡ್ಯಾರ ಅನ್ನೋದು ನನ್ನ ಕಡೆ ಒಂದು ಲಿಸ್ಟ್ ಐತಿ. ಈಗ ಅದನ್ನು ತೊಗೊಂಡು ನಾನು ಒಂದು ಲೋಕಾಯುಕ್ತ ಕೇಸ್ ಮಾಡೋದಂತ ಸೋಮವಾರ ತನಕ ನಾನು ಇನ್ನೊಂದು ಸ್ವಲ್ಪ ಪೇಪರ್ ತೆಗ್ಸಾಕ್ತೀನಿ. ಎಲ್ಲಿ ಬೆಳಗಾವಿ ಡಿಸ್ಟಿಕ್ದಾಗ ಅವ್ರ ಜಮೀನು ಅದಾವ, ರಾಮದೂರು ತಾಲೂಕಾದಾಗ ಅದಾವು. ಮತ್ತು ಬೆಳಗಾವಿ ಎಸ್ಟೇಟ್ದವ್ ನಿಂಗೆ ಆಸ್ತಿ ವಿವರಣೆ ಕೊಟ್ಬಿಡ್ತೀನಿ. ಸೌದಿಯವ್ರ ಮಗನ ಹೆಸರಲ್ಲಿ ಕೊಂಡಸ್ಕೊಪ್ಪ ಬೆಳಗಾವದೊಳಗೆ 6 ಎಕರೆ ಐತ್ರಲ್ಲಿ. ಸದಾಶಿವ ಸಂತಿ ಅಂತೇಳಿ ಅವ್ರ ಎಕರೆಲಿ ಗೊನ್ನಾಗರ್, ಎಲ್ಲಿ ಸೂರ್ಯಬಾನ ಹತ್ರ ಗೊನ್ನಾಗರ್, ಅಲ್ಲಿ 50 ಎಕರೆ ಐತಿ ಅವ್ರ ಹೆಸರಲ್ಲಿ. ಅವ್ರ PA ಮಾದೇವ್ ಹನಗಂಡಿ ಅಂತೇಳಿ PA ಅವ್ರ ಅಣ್ಣ, ಅವ್ರ ಹೆಸರಲ್ಲಿ 15 ಎಕರೆ ಇದೆ. ರಾಜೇಂದ್ರ ಹನಗಂಡಿ ಅಂತೇಳಿ 17 ಎಕರೆ ಐತ್ರಿ ಅವ್ರ. ಮತ್ತು ಅವ್ರ ಮಕ್ಕಳ ಹೆಸರಲ್ಲಿ ಚಿಮ್ಮಡ್ದಾಗ ಒಂದು 50-60 ಎಕರೆ. ಅವ್ರು ಬೇಕಾದ ಒಬ್ಬರು ಆಪ್ತರದಾರ, ಕಾಂಟ್ಯಾಕ್ಟರ್.
ಇಲ್ಲಿ ನಮ್ಮ ಮತಕ್ಷೇತ್ರದವ್ರು ಅವ್ರು ಕಾಂಟ್ಯಾಕ್ಟ್ ಅದಾರ. ಅವ್ರ ಹೆಸರಲ್ಲಿ ಒಂದು 40-45 ಎಕರೆ ಜಮೀನು ಅಲ್ಲಿ ಚಿಮ್ಮಡ್ದಾಗ ತೊಗೊಂಡ್ರಿ. ಒಂದು ಕಡಿಮೆ ಮೆಷಿನ್ ಹಾಕ್ಯಾರ ಅವ್ರದ, ಮತ್ತು ಒಂದು ಸಾಲಿನೂ ಖರೀದಿ ಮಾಡ್ಯಾರ. ಆದ್ರೆ ಆ ಸಾಲಿ ಇನ್ನೂ ಅವ್ರ ಹೆಸರು ಆಗಿಲ್ಲ ಟ್ರಾನ್ಸ್ಫರ್ ಐತಿ. ಅವ್ರು ರೊಕ್ಕ ಕೊಟ್ಟು ಅವರು ಸಾಲಿಯವರು ನನಗೆ ಮಾಹಿತಿ ಕೊಟ್ರಿ ಸಾಲಿ ತೊಗೊಂಡಾರ ಅಂತೇಳಿ. ಬನಟ್ಟಿ IB ಹತ್ರ 5 ಎಕರೆ ಜಮೀನು ತೊಗೊಂಡಾರ. ಈಗ ಅದ್ರ ನನಗೆ ಅಂದಾಜು 2-3 ಕೋಟಿ 1 ಎಕರೆ ಆಸ್ತಿ ವ್ಯಾಲ್ಯೂಯೇಷನ್ ಐತೆ ಅದ್ರದ್ದು. ಇಷ್ಟೆಲ್ಲ ಜಮೀನು ಮಾಡ್ಯಾರಿ. ಸೌದಿಯವರ ಒಂದು ಹೇಳಿಕೆ ಕೊಟ್ಟಾರ, ಇಲ್ಲ ನಾ ಪ್ರತಿ ವರ್ಷ ಲೋಕಾಯುಕ್ತಿಗೆ ವರದಿ ಕೊಟ್ಟಿರ್ತೀವಿ. ಆದರೆ ಸೌದಿಯವ್ರು 2 ವರ್ಷ ಆಯ್ತು ಲೋಕಾಯುಕ್ತಿಗೆ ಇವ್ರು ವರದಿನ ಸಲ್ಲಿಸಿಲ್ಲ, ಅವ್ರ ಆಸ್ತಿ ವಿವರಣ ಕೊಟ್ಟಿಲ್ಲ. ಮತ್ತು ಇವ್ರದ್ದು ಏನು 2018 ಇಲೆಕ್ಷನ್ ಕಮಿಷನ್ಗೆ ಒಂದು ಅಪ್ಡೇಟ್ ಕೊಟ್ಟಾರಲ್ಲ, ಅದು ನನ್ನ ಕಡೆ ಐತಿ. ಆದರೆ ಈ ಆಸ್ತಿಗಳು ಯಾವುವು ಅದರೊಳಗಿಲ್ಲ. ಅದಕ್ಕೆ ನಾನು ಅದನ್ನು ಇವತ್ತು ಅಥವಾ ನಾಳೆ ಸೋಮವಾರ ದಿನ ನಾವು ಸ್ವಲ್ಪ ಒಂದು ಲೋಕಾಯುಕ್ತ ಕೇಸ್ ಮಾಡಾಕ್ತೀನಿ ರೀ. ಅದ್ರ ಸಲುವಾಗಿ ನಾನು ಸ್ವಲ್ಪ ಪೇಪರ್ ಕಲೆಕ್ಟ್ ಮಾಡೋದೈತಿ. ಅದಕ್ಕೆ ಸೋಮವಾರ ತನಕ ವೇಟ್ ಮಾಡಿ ಸೋಮವಾರ ಇನ್ನೊಂದು ನಾವು ಪ್ರೆಸ್ ಮೀಟ್ ಮಾಡೋದೈತಿ ರೀ. ಇನ್ನೊಂದು ಸ್ವಲ್ಪ ಪೇಪರ್ಸ್ ಕೊಡಾಕ್ತಾರೆ, ಜನನ ಕೊಡಾಕ್ತಾರೆ ನಮ್ಮ ಕ್ಷೇತ್ರದಾಗ. ಸೌದಿಯವ್ರದ್ದು ಅಲ್ಲಿ ಜಮೀನು ಐತ್ರಿ, ಇಲ್ಲಿ ಜಮೀನು ಐತಿ. ಈ ಟೈಪ್ ಹೆಂಗೆ ಮಾಡ್ಯಾರಂದ್ರೆ ಇವ್ರ ಆಸ್ತಿ ರೆಡ್ಡಿಗಳು ಮಾಡಿದ್ರಲ್ಲ, ಜನಾರ್ದನ್ ರೆಡ್ಡಿ ಅವರು, ಆ ಟೈಪ್ ಇವ್ರದ್ದು ಆಸ್ತಿ ಆಗಿಬಿಟ್ಟದೆ ನಮ್ಮ ಕ್ಷೇತ್ರದಾಗ. ಯಾಕಂದರೆ ವಿಪರೀತ ದುಡ್ಡು ತಿನ್ನೋದಂದ್ರೆ ಏನು ಎಲ್ಲ ಕಡೆ 40% ಇದ್ರೆ ನಮ್ಮ ಕ್ಷೇತ್ರದಾಗ 80% ಶಾಸಕರ ಕಮಿಷನ್ ಆ ಟೈಪ್ ನಡೆದೈತಿ. ಯಾಕಂದ್ರೆ ಇಲ್ಲಿ ಅವ್ರ ಹಳೆಯನ ಒಬ್ಬರ ತಾಲೂಕು ಪಂಚಾಯತ್ ಇದಾರ ಸಂಜಯ್ ಇಬ್ಬರಿಗೆ ಅಂತೇಳಿ, ಅವ್ರ ಮುಖಾಂತರ ಇವ್ರೆ ತಾಲೂಕು ಪಂಚಾಯತ್ ಫಂಡ್ ತರೋದು, ಕೆಲಸ ಮಾಡೋಂಗಿಲ್ಲ, ಬರೀ ಪೇಪರ್ಸ್ದಾಗ ಕೆಲಸ ಮಾಡೋದು, ಅದನ್ನ ದುಡ್ಡು ತೆಗೆದು ಬಿಡೋದು ಬಿಲ್ಲ. ಯಾಕಂದ್ರೆ ಎಲ್ಲ ಅವರದಾರ. ಈಗ ಅವ್ರ ಬೀಗರು ಅವ್ರ ಪೌಣ್ಯರ ಇಂಥವ್ರ ನೌಕರಸ್ಥರು ಇರೋದ್ರಿಂದ ಯಾವುದೂ ಜಡ್ಪಿದು ಕೆಲಸ ಇಲ್ಲ, TPದು ಕೆಲಸ ಇಲ್ಲ. 2 ವರ್ಷ ಬರೀ ಬಿಲ್ ತೆಗ್ದಾರೆ. ನಮ್ಮ ಪಕ್ಕದಲ್ಲಿ ತಮ್ಮದಡಿಯಾಗೂ ತೆಗ್ದಾರೆ, ಸಸಲಾಟಿಯಾಗಿ ಬಿಲ್ ತೆಗ್ದಾರೆ, ಹನಗಂಡಿಯಾಗಿ ಬಿಲ್ ತೆಗ್ದಾರೆ. ಈಗ ಮಾಡ್ಯಾರಂದ್ರೆ ಇವ್ರ ಆಸ್ತಿ ರೆಡ್ಡಿಗಳು ಮಾಡಿದ್ರಲ್ಲ, ಜನಾರ್ದನ್ ರೆಡ್ಡಿ ಅವರು, ಆ ಟೈಪ್ ಇವ್ರದ್ದು ಆಸ್ತಿ ಆಗಿಬಿಟ್ಟದೆ ನಮ್ಮ ಕ್ಷೇತ್ರದಾಗ. ಯಾಕಂದ್ರೆ ವಿಪರೀತ ದುಡ್ಡು ತಿನ್ನೋದಂದ್ರೆ ಏನು ಎಲ್ಲ ಕಡೆ 40% ಇದ್ರೆ ನಮ್ಮ ಕ್ಷೇತ್ರದಾಗ 80% ಶಾಸಕರ ಕಮಿಷನ್ ಆ ಟೈಪ್ ನಡೆದೈತಿ. ಯಾಕಂದ್ರೆ ಇಲ್ಲಿ ಅವ್ರ ಹಳೆಯನ ಒಬ್ಬರ ತಾಲೂಕು ಪಂಚಾಯತ್ ಇದಾರ ಸಂಜಯ್ ಇಬ್ಬರಿಗೆ ಅಂತೇಳಿ, ಅವ್ರ ಮುಖಾಂತರ ಇವ್ರೆ ತಾಲೂಕು ಪಂಚಾಯತ್ ಫಂಡ್ ತರೋದು, ಕೆಲಸ ಮಾಡೋಂಗಿಲ್ಲ, ಬರೀ ಪೇಪರ್ಸ್ದಾಗ ಕೆಲಸ ಮಾಡೋದು, ಅದನ್ನ ದುಡ್ಡು ತೆಗೆದು ಬಿಡೋದು ಬಿಲ್ಲ. ಯಾಕಂದ್ರೆ ಎಲ್ಲ ಅವರದಾರ. ಈಗ ಅವ್ರ ಬೀಗರು ಅವ್ರ ಪೌಣ್ಯರ ಇಂಥವ್ರ ನೌಕರಸ್ಥರು ಇರೋದ್ರಿಂದ ಯಾವುದೂ ಜಡ್ಪಿದು ಕೆಲಸ ಇಲ್ಲ, TPದು ಕೆಲಸ ಇಲ್ಲ. 2 ವರ್ಷ ಬರೀ ಬಿಲ್ ತೆಗ್ದಾರೆ. ನಮ್ಮ ಪಕ್ಕದಲ್ಲಿ ಅವ್ರ ಗೊನ್ನಾಗರ್ ಎಲ್ಲಿ ಸೂರ್ಯಬನ್ ಹತ್ರ ಗೊನ್ನಾಗರ್ ಅಲ್ಲಿ 50 ಎಕರೆ ಐತೆ ಅವ್ರ ಹೆಸರಲ್ಲಿ. ಅವ್ರ PA ಮಾದೇವ್ ಹನಗಂಡಿ ಅಂತೇಳಿ PA ಅವ್ರ ಅಣ್ಣ, ಅವ್ರ ಹೆಸರಲ್ಲಿ 15 ಎಕರೆ ಇದೆ. ರಾಜೇಂದ್ರ ಹನಗಂಡಿ ಅಂತೇಳಿ 17 ಎಕರೆ ಐತ್ರಿ ಮತ್ತು ಅವ್ರ ಮಕ್ಕಳ ಹೆಸರಲ್ಲಿ ಚಿಮ್ಮಡ್ದಾಗ ಒಂದು 50-60 ಎಕರೆ. ಅವ್ರು ಬೇಕಾದ ಒಬ್ಬರು ಆಪ್ತರದಾರ, ಕಾಂಟ್ಯಾಕ್ಟ್ ಇಲ್ಲಿ ನಮ್ಮ ಮತಕ್ಷೇತ್ರದವ್ರು ಅವ್ರು ಕಾಂಟ್ಯಾಕ್ಟ್ ಇದಾರೆ. ಅವ್ರ ಹೆಸರಲ್ಲಿ ಒಂದು 40-45 ಎಕರೆ ಜಮೀನು ಅಲ್ಲಿ ಚಿಮ್ಮಡ್ದಾಗ ತೊಗೊಂತಾರೆ. ಒಂದು ಕಡಿಮೆ ಮೆಷಿನ್ ಹಾಕ್ಯಾರ ಅವ್ರದ, ಮತ್ತು ಒಂದು ಸಾಲಿನೂ ಖರೀದಿ ಮಾಡ್ಯಾರ. ಆದ್ರೆ ಆ ಸಾಲಿ ಇನ್ನೂ ಅವ್ರ ಹೆಸರು ಆಗಿಲ್ಲ ಟ್ರಾನ್ಸ್ಫರ್. ಒಬ್ಬರು ಐತಿ. ಅವ್ರು ರೊಕ್ಕ ಕೊಟ್ಟು ಅವರು ಸಾಲಿಯವರು ನನಗೆ ಮಾಹಿತಿ ಕೊಟ್ಟರು ಸಾಲಿ ತೊಗೊಂಡಾರ. ಬನಟ್ಟಿ IB ಹತ್ರ 5 ಎಕರೆ ಜಮೀನು ತೊಗೊಂಡಾರ. ಈಗ ಅದರ ನನಗೆ ಅಂತ ಐತೆ ಅದ್ರದ್ದು. ಇಷ್ಟೆಲ್ಲ ಜಮೀನು ಮಾಡ್ಯಾರಿ. ಸೌದಿಯವರ ಒಂದು ಹೇಳಿಕೆ ಕೊಟ್ಟಾರ, ಇಲ್ಲ ನಾ ಪ್ರತಿ ವರ್ಷ ಲೋಕಾಯುಕ್ತಿಗೆ ವರದಿ ಕೊಟ್ಟಿರ್ತೀನಿ. ಆದರೆ ಸೌದಿಯವ್ರು 2 ವರ್ಷ ಆಯ್ತು ಲೋಕಾಯುಕ್ತಿಗೆ ಇವ್ರು ವರದಿನ ಸಲ್ಲಿಸಿಲ್ಲ, ಅವ್ರ ಆಸ್ತಿ ವಿವರಣ ಕೊಟ್ಟಿಲ್ಲ. ಮತ್ತು ಇವ್ರದ್ದು ಏನು 2018 ಇಲೆಕ್ಷನ್ ಕಮಿಷನ್ಗೆ ಒಂದು ಅಪ್ಡೇಟ್ ಕೊಟ್ಟಲ್ಲ, ಅದು ನನ್ನ ಕಡೆ ಐತಿ. ಆದರೆ ಈ ಆಸ್ತಿಗಳು ಯಾವುವು ಅದರೊಳಗಿಲ್ಲ. ಅದಕ್ಕೆ ನಾನು ಅದನ್ನು ಇವತ್ತು ಅಥವಾ ನಾಳೆ ಸೋಮವಾರ ದಿನ ನಾವು ಸ್ವಲ್ಪ ಒಂದು ಲೋಕಾಯುಕ್ತ ಕೇಸ್ ಮಾಡಾಕ್ತೀನಿ ರೀ. ಅದ್ರ ಸಲುವಾಗಿ ನಾನು ಸ್ವಲ್ಪ ಪೇಪರ್ ಕಲೆಕ್ಟ್ ಮಾಡೋದೈತಿ. ಅದಕ್ಕೆ ಸೋಮವಾರ ತನಕ ವೇಟ್ ಮಾಡಿ ಸೋಮವಾರ ಇನ್ನೊಂದು ನಾವು ಪ್ರೆಸ್ ಮೀಟ್ ಮಾಡೋದೈತಿ ರೀ. ಇನ್ನೊಂದು ಸ್ವಲ್ಪ ಪೇಪರ್ಸ್ ಕೊಡಾಕ್ತಾರೆ, ಜನನ ಕೊಡಾಕ್ತಾರೆ ನಮ್ಮ ಕ್ಷೇತ್ರದಾಗ. ಸೌದಿಯವ್ರದ್ದು ಅಲ್ಲಿ ಜಮೀನು ಐತ್ರಿ, ಇಲ್ಲಿ ಜಮೀನು ಐತಿ. ಈ ಟೈಪ್ ಹೆಂಗೆ ಮಾಡ್ಯಾರಂದ್ರೆ ಇವ್ರ ಆಸ್ತಿ ರೆಡ್ಡಿಗಳು ಮಾಡಿದ್ರಲ್ಲ, ಜನಾರ್ದನ್ ರೆಡ್ಡಿ ಅವರು, ಆ ಟೈಪ್ ಇವ್ರು